ಆ ಪಕ್ಷ ಈ ಪಕ್ಷ ಅಲ್ಲ, ಕಾಂಗ್ರೆಸ್ಸು ಹಾಗೇ ಇದೆ, BJPನೂ ಹಾಗೇ ಇದೆ, JDSಸು ಹಾಗೇ ಇದೆ. ನಾನೊಂದು ಪೊಲಿಟಿಕಲ್ ಪಾರ್ಟಿ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋದಕ್ಕೆ ಎಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ರೀತಿಯ ನಾಚಿಕೆ ಪಟ್ಕೋಬೇಕು, ಆ ರೀತಿ ಇದ್ದಾರೆ. ಯಾಕೆ ಕೇಂದ್ರದ ನಾಯಕರುಗಳೇನಾದ್ರು ಇದ್ದಾರೋ ಇಲ್ಲೋ, ಈ ಪಕ್ಷದ ಪರಿಸ್ಥಿತಿ ಹೀಗೆ ಆಗಲಿ ಅನ್ನೋದು ಬಿಟ್ಟುಬಿಟ್ಟಿಯಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಎಲ್ಲ ಕಡೆನೂ ಗುಂಪುಗಾರಿಕೆ, ಎಲ್ಲ ಪಕ್ಷದಲ್ಲೂ ಗುಂಪುಗಾರಿಕೆ. ನಾನಂತೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೀನಿ. ಈ ಪಕ್ಷದ ಈ ಸ್ಥಿತಿ ನೋಡಿ ನನಗೆ ತುಂಬ ದುಃಖ ಆಗಿದೆ. ಅನೇಕ ಹಿರಿಯರು ಕಟ್ಟದಂಥ ಪಾರ್ಟಿ. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬಲಿದಾನನೇ ಮಾಡಿದ್ರು, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಜೀವನದ ತ್ಯಾಗ ಮಾಡಿದ್ರು. ಈ ರೀತಿ ಸಾವಿರಾರು ಜನ ಈ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ ತಪಸ್ ಮಾಡಿ ಕಟ್ಟರಂಥ ಪಾರ್ಟಿ ಇದು. ಇವತ್ತೇನು ಪರಿಸ್ಥಿತಿ ಇದೆ? ಈ ಪಕ್ಷಕ್ಕೆ ಸಿದ್ಧಾಂತವೇ ಇಲ್ಲ, ಹಿಂದುತ್ವ ಅಂತ ಅಂದ್ಕೊಂಡು ಹೋಗ್ತಿದ್ವಿ. ಎಲ್ಲ ಕಡೆನೂ ಜಾತೀಯತೆ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಾಮೂಹಿಕ ನೇತೃತ್ವದಲ್ಲಿ ಈ ಪಕ್ಷವನ್ನು ನಡೆಸ್ತಿದ್ವಿ. ಸಾಮೂಹಿಕ ನೇತೃತ್ವ ಅನ್ನೋಂಥ ಪ್ರಶ್ನೆ ಇಲ್ಲೇ ಇಲ್ಲ. ಈಗ ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ. ಹೊಂದಾಣಿಕೆ ರಾಜಕಾರಣ, ಕಾಂಗ್ರೆಸ್ ಜೊತೆ ಹೊಂದಾಣಿಕೆ, BJP ಕಾಂಗ್ರೆಸ್ ಹೊಂದಾಣಿಕೆ ಅನ್ನೋದನ್ನು DK ಶಿವಕುಮಾರೇ ಸ್ಪಷ್ಟವಾಗಿ ಹೇಳಿದರು. ನಮ್ಮ ಭಿಕ್ಷೆನಲ್ಲಿ ನೀನು ಚುನಾವಣೆ ಗೆದ್ದಿದ್ಯಾ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರಿಗೆ ನೇರವಾಗಿ ಹೇಳ್ತಾರೆ. ಇನ್ನೊಂದು ಕಡೆ ವಿಜೇಂದ್ರ ಹೇಳ್ತಾರೆ, ನಾನೇನಾದ್ರು ಕೂಡ ವರುಣದಲ್ಲಿ ಸ್ಪರ್ಧೆ ಮಾಡಿದ್ದಿದ್ರೆ ಸಿದ್ದರಾಮಯ್ಯನ ಕಥೆ ಏನಿತ್ತು. ಇಷ್ಟು ನೇರ ಹೊಂದಾಣಿಕೆ. ಇದು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನು ಕಟ್ಟಿದಂಥ ಎಲ್ಲ ಜಿಲ್ಲೆಯ ರಾಜ್ಯದ ಹಿರಿಯ ಕಾರ್ಯಕರ್ತರು ನೋವಾಗಿ ಎಲ್ಲರೂ ಪಕ್ಕದಲ್ಲಿ ಕೂತಿದ್ದಾರೆ. ಏನು ಮಾಡಬೇಕು ತೋಚ್ತಾ ಇಲ್ಲ. ಸರಿ ಹೋಗುತ್ತೆ, ಈ ನಂಬಿಕೆ ಎಲ್ರಿಗೂ ಇದೆ. ಕಾಂಗ್ರೆಸ್ಸು ಒಂದು ಕಡೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ಪಾರ್ಟಿಗಳು ಮಾಡ್ತಿದ್ದಾರೆ. ಹಿಂದುಳಿದವರು, ದಲಿತರು ಒಂದು ಸಭೆ. ಮತ್ತೊಂದು ಕಡೆ ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಅಂತ ಹೇಳಬೇಡಿ ಅಂತ DK ಶಿವಕುಮಾರ್ ಹೇಳ್ತಾರೆ. ಒಕ್ಕಲಿಗರ ಊಟಕ್ಕೆ ಸೇರ್ತಾರೆ. ಎಲ್ಲರೂ ಕೂಡ ನಾನೇ ಮುಖ್ಯಮಂತ್ರಿ ಆಗಕ್ಕೆ ನನಗೇನು ಕಡಿಮೆ ಇದೆ ಅನ್ನೋಂಥ ಮಾತುಗಳು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ಬಾಯಿ ಮುಚ್ಕೊಂಡಿರಬೇಕು ಅಂತ ಹೇಳ್ತಾರೆ. ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ. ಅವ್ರ ಮಾತಿಗೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ನನಗೆ ತುಂಬ ರಾಜಕಾರಣಕ್ಕಿಂತ ತುಂಬ ನೋವಾಗಿದ್ದು ಅಂದರೆ, ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ಟೀಕೆ ಮಾಡಿದ್ದು. ಈ ದೇಶದ ಮತ್ತು ವಿದೇಶದ ಹಿಂದೂಗಳು ತ್ರಿವೇಣಿ ಸಂಗಮದಲ್ಲಿ 144 ವರ್ಷದ ನಂತರ ಬಂದಿರೋಂಥ ಕುಂಭಮೇಳಕ್ಕೆ ನಾವೆಲ್ಲ ಹೋಗಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು, ಅಲ್ಲಿ ಸ್ನಾನ ಮಾಡಿ ಅಂತ ಈಗಾಗಲೇ 40 ಕೋಟಿ ಜನಕ್ಕೂ ಹೆಚ್ಚಿಗೆ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ. ಅಂದರೆ ಈ ದೇಶದ ಪಾಪ್ಯುಲೇಷನ್ನಲ್ಲಿ 1/3ಗಿಂತ ಜಾಸ್ತಿ. ಖರ್ಗೆ ಅವರೇನು ಹೇಳ್ತಾರೆ, ಕುಂಭಮೇಳಕ್ಕೆ ಹೋಗಿ ನೀವು ಸ್ನಾನ ಮಾಡಿದ್ರೆ ಬಡವ್ರ ಹೊಟ್ಟೆ ತುಂಬತ್ತಾ? ಯಾಕೆ ಹಿಂದೂಗಳನ್ನು ನೋಯಿಸ್ತೀರಿ ಮನೆ ಖರ್ಗೆ ಅವರೇ? ನೀವು ಹಿರಿಯ ರಾಜಕಾರಣಿ, ಮುತ್ಸದ್ದ ರಾಜಕಾರಣಿ, ನಿಮ್ಮಂಥವ್ರಿಗೆ ನಾನು ಟೀಕೆ ಮಾಡಬೇಕು ಅಂತ ನನಗೆ ಅನಿಸಲ್ಲ. ಆದರೆ ಬೇರೆಯವ್ರು ಬಾಯಿ ಮುಚ್ಕೊಂಡು ಇರ್ರಿ ನೀವು ಅಂತ ಕಾಂಗ್ರೆಸ್ನವ್ರು ಹೇಳ್ತೀರಲ್ಲ, ದಯವಿಟ್ಟು ನೀವು ಬಾಯಿ ಮುಚ್ಕೊಂಡಿರ್ರಿ, ಹಿಂದೂ ಸಮಾಜವನ್ನು ಕೆಣಕಬೇಡಿ. ಇಲ್ಲಿ ಬರೀ BJPಯವರು ಹೋಗ್ತಿಲ್ಲ ಕುಂಭಮೇಳಕ್ಕೆ. DK ಶಿವಕುಮಾರ್ ಹೇಳಿದ್ರು, ಹಿಂದೂ ಕ್ಯಾಪ್ ಹಾಕ್ಕೊಂಡು ನಾನು ಕುಂಭಮೇಳಕ್ಕೆ ನಮ್ಮ ಸಂಸಾರ ಸಮೇತ ನಾನು ಹೋಗ್ತೀನಿ. ಸಭಾಧ್ಯಕ್ಷರು ST ಖಾದಿಯರು ಹೋಗಿ ಬಂದಿದ್ದಾರೆ, UT ಖಾದರ್ ಅವರು. ಹಂಗಾರೆ ಅವರೆಲ್ಲ ಬಡವರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೋಸ್ಕರ ಹೋಗಿದ್ದಾರಾ? ನಿಮ್ಮ ಅವರ ವಿಚಾರ ವ್ಯತ್ಯಾಸ ಇದ್ದರೆ ಹಂಗಾರೆ DK ಶಿವಕುಮಾರ್ನ, ಖಾದರ್ ಅವ್ರನ್ನ ಪಕ್ಷದಿಂದ ಕಿತ್ತಾಕಿ. ಇನ್ನು ಯಾರ್ಯಾರು ಕುಂಭಮೇಳಕ್ಕೆ ಕಾಂಗ್ರೆಸ್ ಹೋಗಿದ್ದಾರೆ ಅವರೆಲ್ಲರೂ ಕಿತ್ತಾಕಿ. ಯಾರೂ ಕಾಂಗ್ರೆಸ್ನವರು ಕುಂಭಮೇಳಕ್ಕೆ ಹೋಗಬೇಡಿ, ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ, ಸೂಚನೆ ಕೊಡಿ. ಬರೋ ದಿನ ಹೀಗೆ ನೀವು ಮುಂದುವರಿಸಲು ಬಹಳ ಕಷ್ಟ ಇದೆ. ಯಾಕೆಂದರೆ ಹಿಂದೂ ಸಮಾಜವನ್ನು ಬಹಳ ಕೆಟ್ಟದಾಗಿ ನಡೆಸ್ಕೋತಾ ಇದ್ದೀರಿ. 3 ಕಡೆ ಹಸು ಕೆಚ್ಚಲು ಕಡ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಹಸು ಬಾಲ ಕಟ್ ಮಾಡಿದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಗರ್ಭದ ಹಸು ಮಾಂಸವನ್ನು ಮಾರಾಟ ಮಾಡ್ತಾರೆ, ಯಾರೂ ಮಾತಾಡಲಿಲ್ಲ. ಅದು ಹಿಂದೂ ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ. ಈ ರೀತಿ ಹಸುಗಳನ್ನು ಕೆಚ್ಚಲು ಕಡಿಯೋದು, ಗರ್ಭದ ಹಸು ಕಟ್ ಮಾಡೋದು, ಬಾಲ ಕಟ್ ಮಾಡೋದು ನಡೆದ್ರೆ
ಹಿಂದೂ ಸಮಾಜದ ಯುವಕರನ್ನೇ ಯಾರು ಇದನ್ನು ಕಟ್ ಮಾಡ್ತಾರೋ ಅವ್ರ ಕೈಕಾಲು ಕಟ್ ಮಾಡ್ತಾರೆ ಅಂತ ದಿನ ಖಂಡಿತ ಬರುತ್ತೆ. ಈ ಎಚ್ಚರಿಕೆ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ತಾಳ್ಮೆಯನ್ನು ದುರುಪಯೋಗ ಮಾಡ್ಕೋಬೇಡಿ, ದೌರ್ಬಲ್ಯ ಅಂತಲೂ ಭಾವಿಸ್ಬೇಡಿ. ಹಿಂದೂ ಸಮಾಜ ಜಾಗೃತಿ ಆಗೇ ಆಗತ್ತೆ. ಈ ಬ್ರಿಗೇಡಿನ ಕೆಲಸನೂ ಕೂಡ ಈ ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದು ನಮ್ಮ ಕೆಲಸ. ಆ ದಿಕ್ಕಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಈ ಕಡೆ ಬಾಯಿ ಮುಚ್ಕೊಂಡ್ರಿ ಇಂಥ ಮೊನ್ನೆ ಖರ್ಗೆ ಅವರೇ ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ, ನಾನು ನಿಮ್ಗೆ ಹೇಳ್ತೀನಿ, ಹಿಂದೂ ಸಮಾಜದ ಸುದ್ದಿ ಬರಬೇಡಿ, ನೀವು ಬಾಯಿ ಮುಚ್ಕೊಂಡಿರಿ.